ಅಕ್ರೂರ ಕೃತವಾದ್ವಾದಿಗಳೇ, ಭೋಜಬಲ ಚೌರ್ಯತೆ ಮೆರೆಯುವ ಎನಗೆ ಸಮಾನ ನಾರಿಯರೈ ದರೆಯೊಳಗೆ ಎಳೆಯೊಳಗೆ. ಅಕ್ರೂರ ಭೋಜಬಲ ಚೌರ್ಯತೆ ಮೆರೆಯುವ ಎನಗೆ ಸಮಾನ ನಾರಿಯರೈ ದರೆಯೊಳಗೆ ಎಳೆಯೊಳಗೆ. ಹದ ಮರ ಪಿಡಿದು ಮದವನ್ನು ಮುರಿದ, ಹದ ಮರ ಪಿಡಿದು ಮದವನ್ನು ಮರೆದ ದರೆಯೊಳ ಕೀರ್ತಿಯ ಪಡೆಯುತ್ತ ಮೆರವೆ. ದರೆಯೊಳ ಕೀರ್ತಿಯ ಪಡೆಯುತ್ತ ಮೆರವೆ. ಭೋಜಬಲ 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 ಚೌರ್ಯತೆ ಮೆರೆಯುವ ಸಮಾನ ನಾರಿಯರೈ ದರೆಯೊಳಗೆ ಎಳೆಯೊಳಗೆ. ಅಕ್ರೂರ, ನಮ್ಮ ಯಾದವ ಸಾಮ್ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳು ನಡೆದು ಬೆಳೆಗಳು ಬೆಳೆದು ಪ್ರಜೆಗಳೆಲ್ಲರೂ ದೈವಾನುಸಾರರಾಗಿ ಸುಖದಿಂದ ಬಾಳುತ್ತಿರೋರೆ. ಅದನ್ನು ಜಾಗೃತೆಯಾಗಿ ತಿಳಿಸೋರಾಗೋ. ಪ್ರಭು, ಅಲದರೆ ಲಾಲಿಸು ಬೇಳುವ ನುಡಿಯ, ಅಲದರೆ ಲಾಲಿಸು ಬೇಳುವ ನುಡಿಯ, ಅರೋಷದಿಂದಲೇ ನಮ್ಮ ರಾಜ್ಯದ ಪರಿಯ, ಅರೋಷದಿಂದಲೇ ನಮ್ಮ ರಾಜ್ಯದ ಪರಿಯ, ಅಲದರೆ ಲಾಲಿಸು ಬೇಳುವ ನುಡಿಯ. ಅತಿ ಸಂತೋಷದಿ ಯಾದವ ಪ್ರಜೆಗಳು, ಅತಿ ಸಂತೋಷದಿ ಯಾದವ ಪ್ರಜೆಗಳು ಹರಿಯ ಧ್ಯಾನದೆ ಮಾಡುತ್ತಲಿವರು, ಹರಿಯ ಧ್ಯಾನದೆ ಮಾಡುತ್ತಲಿವರು, ಅಲ್ಲದರೆ ಲಾಲಿಸು ಹೇಳುವ ನುಡಿಯ. ಬಲಭದ್ರದೇವ, ನಮ್ಮ ಯಾದವ ಪ್ರಜೆಗಳೆಲ್ಲರೂ ಸಹ ಶ್ರೀಹರಿಯ ಕರುಣೆಯಿಂದ ಸುಖ ಸಂತೋಷದಿಂದ ಬಾಳುತ್ತಿರೋರು. ಮತ್ತೇನಪ್ಪಣೆ? ಭಲೆ ಭಲೆ ಮಂತ್ರಿ, ನಿನ್ನಂತಹ ಮಂತ್ರಿನ ಆಸ್ಥಾನದಲ್ಲಿರುವಾಗ ನನಗೆ ಯಾವ ಕುಂದುರ್ಕತೆಯೂ ಬಾರದು. ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ. ಮಹಾಪ್ರಭು. ಕೃತವರ್ಮನೆ ಸೈನ್ಯವೆಂತೆ ಪೋದು, ಕೃತವರ್ಮನೆ ಕೃತವರ್ಮನೆ ಸೈನ್ಯವೆಂತೆ ಪೋದು, ಕೃತವರ್ಮನೆ ಸುತ್ತಾನ ದೇಶದ ಚಕ್ರಬೋಪರಲ್ಲ. ಕೃತವರ್ಮ. ಸುತ್ತಾನ ದೇಶದ ಚಕ್ರಬೋಪರಲ್ಲ, ಸುತ್ತಾನ ದೇಶದ ಚಕ್ರಬೋಪರಲ್ಲ, ಸುತ್ತಾನ ದೇಶದ ಚಕ್ರಬೋಪರಲ್ಲ. ಕಪ್ಪ ಕಾಣಿಕೆಯ ಕಪ್ಪ ಕಾಣಿಕೆಯ ಒಪ್ಪಿಸುವರೆ ಮೊಗದೆ, ಕೃತವರ್ಮನೆ ಸೈನ್ಯವೆಂತೆ ಬೋದು, ಕೃತವರ್ಮನೆ. ಕೃತವರ್ಮ. ಮಹಾಪ್ರಭು, ನಮ್ಮ ಯಾದವ ಸಾಮ್ರಾಜ್ಯದ ಸೈನ್ಯದ ಬಲಾಬಲವನ್ನು ಯಾವ ರೀತಿಯಿಂದ ಇಟ್ಟುಕೊಂಡಿರುವೆ ಅದನ್ನು ಜಾಗೃತೆಯಾಗಿ ತಿಳಿಸೋರಾಗೋ. ಈಗ ತಿಳಿಸುವೆನು. ಹಲದರ ಬಿಡು ಬಿಡು ಚಿಂತೆಯ, ಹಲದರ ಬಿಡು ಬಿಡು ಚಿಂತೆಯ, ಹರಿದು ಬರುವೆನ ವೈರ್ಯ, ಹಲದರ ಬಿಡು ಬಿಡು ಚಿಂತೆಯ. ಹೀರಿ ಮೆರೆಯುವ ವೈರಿ ಗರ್ಭವ ಉಲ್ಮೆ ಮಾಡ್ತಾನು ದಾರುಡಿಯೊಳಗೆ, ಹೀರಿ ಮೆರೆಯುವ ವೈರಿ ಗರ್ಭವ ಉಲ್ಮೆ ಮಾಡ್ತಾನು ದಾರುಡಿಯೊಳಗೆ. ಹಡಿಯನು ಮೆಟ್ಟೆ ಪುಡಿ ಪುಡಿ ಗೊಟ್ಟೆ, ಹಡಿಯನು ಮೆಟ್ಟೆ ಪುಡಿ ಪುಡಿ ಗೊಟ್ಟೆ, ರಂಡ ಮಂಡ ಚಂಡಾಡು ಬರುವೆನ. ಹಲದರ ಬಿಡು ಬಿಡು ಚಿಂತೆಯ, ಹಲದರ ಬಿಡು ಬಿಡು ಚಿಂತೆಯ, ಹಲದರ ಬಿಡು ಬಿಡು ಚಿಂತೆಯ.
ನಮ್ಮ ಯಾದವ ಸೈನ್ಯವನ್ನು ಕಂಡರೆ ಪರರಾಜ್ಯದ ಸೈನ್ಯವು ಗಡಗಡನೆ ನಡುಗುವುದು. ಅದು ಅಲ್ಲದೆ ಶತ್ರು ರಾಜ್ಯದ ರಾಜ್ಯರು ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ? ಭಲೆ ಭಲೆ ಕೃತವರ್ಮ, ನಿನ್ನಂತಹ ಸಾಹಸಗಾರನಾದ ಸೈನ್ಯಾಧ್ಯಕ್ಷನನ್ನ ಆಸ್ಥಾನದಲ್ಲಿರುವಾಗ ನನಗೆ ಯಾವ ಕುಂದುಕೊರತೆಯಬಾರದು. ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಮಹಾಪ್ರಭು. ಮಹಾರಾಪ್ರಗಳಿಗೆ ಜಯವಾಗಲಿ. ಚಾರಣೆ, ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಏನು? ನನ್ನ ಪ್ರಿಯ ಶಿಷ್ಯನಾದ ಸುಯೋಧನನು ಬರುತ್ತಿರುವನೇ? ಬರಲಿ, ಬಹಳ ಸಂತೋಷ. ಸುಯೋಧನ, ಪ್ರಿಯ ಶಿಷ್ಯನ ಪ್ರಾಮಗಳನ್ನು ಸ್ವೀಕರಿಸಿ. ಸುಯೋಧನ, ನಿನ್ಗೆ ಮಂಗಳವಾಗಲಿ. ಸುಯೋಧನ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ? ಏನಪ್ಪಣೆ? ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಬರಮಾಡಿ. ನಟನ ವಿಶಾರದ ನಟಶೇಖರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವಕಾವ್ಯ ಕಾರಣ ನವಚೇತನ, ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವಕಾವ್ಯ ಕಾರಣ ನವಚೇತನ, ನವಕೋಟಿ ಲೀಲಾ ವಿನೋದ ವಿಲಾಸ, ನವಕೋಟಿ ಲೀಲಾ ವಿನೋದ ವಿಲಾಸ, ನವಭಾವದಾನಂದ ಗೌರೀವರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಮಾಲ ಇಷ್ಟಾರ್ಥ ಸಿದ್ಧಿ ಮೂಲ ಆಧ್ಯಾತ್ಮ ತತ್ವಲೋಲ, ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಮಾಲ ಇಷ್ಟಾರ್ಥ ಸಿದ್ಧಿ ಮೂಲ ಆಧ್ಯಾತ್ಮ ತತ್ವಲೋಲ, ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ, ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ, ಏಕಮೇವ ದ್ವಿತೀಯ ಲೋಕ ಲೋಕ ಪೂಜಿತ, ಏಕಮೇವ ದ್ವಿತೀಯ ಲೋಕ ಲೋಕ ಪೂಜಿತ, ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ, ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ, ಪಾಹಿ ಮಾಂ ತ್ರಾಹಿ ಮಾಂ ಪರಮೇಶ್ವರ ಪಾಲಾಕ್ಷ,
ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ನಟಶೇಖರ ಸುಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ರಾಜ ಮಾತೆಯರು ಭೀಷ್ಮ ದ್ರೋಣಾದಿಗಳು ಕ್ಷೇಮದಿಂದಿರುವರೇ? ಗುರುದೇವ, ನಿಮ್ಮಯ ಆಶೀರ್ವಾದದಿಂದ ಹಸ್ತಿನಾವತಿಯಲ್ಲಿ ಸಕಲರು ಕ್ಷೇಮದಿಂದಿರುವರು ಗುರುದೇವ. ಸುಯೋಧನ, ಹಾಗಾದರೆ ನೀನು ಇಲ್ಲಿ ಬಂದ ಕಾರಣವೇನು? ಗುರುದೇವ, ನಮಗೂ ಮತ್ತು ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಿ ಎಂದು ಕೇಳಲು ಬಂದಿರುವೇನು. ಸುಯೋಧನ, ಏನು ನಿಮಗೂ ಪಾಂಡವರಿಗೂ ಸಿದ್ಧವೇ? ನೀನು ದ್ವಾರಿಕೆಗೆ ಕೃಷ್ಣನಿಗೆ ಬಳಿಗೆ ಹೋದ ಕಾರ್ಯವೇನಾಯಿತು? ಗುರುದೇವ, ನಿರಸ್ತ್ರನು ನಿರಾಯುಧನೂ ಆದ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದರೆ ನಾನು ನಿಮ್ಮನ್ನು ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಅಪೇಕ್ಷಿಸಿದ್ದೇನೆ ಗುರುದೇವ. ಸುಯೋಧನ, ಗುರುದೇವ, ಬಲಿರೆ ಭುವಯಲ್ ಸಮನಾರ್ಯರ ಸೇದನ. ಗುರುದೇವ, ಬಲಿರೆ ಭುವಯಲ್ ಸಮನಾರ್ಯರ ಪಾಪ ಪಾಪ ಬಲಚೋರನ ಪಾಪ ಪಾಪ ಬಲಚೋರನ ಹೇಳಿ ಪಾಂಡವರ ಹಣದ ಬೇಡಲೆ ಗರೆಯೊಳಗೆ ಸೇದನ. ಗುರುದೇವ, ಹೇಳಿ ಪಾಂಡವರ ಗರ್ವವನ್ನು ಗರೆಯೊಳಗೆ ಬಲಿರೆ ಭುವಯಲ್ ಸಮನಾರ್ಯರು ಬಲಿರೆ ಭುವಯಲ್ ಸಮನಾರ್ಯರು ಪಾಪ ಪಾಪ ಬಲಚೋರನ ಪಾಪ ಪಾಪ ಬಲಚೋರನ. ಸುಯೋಧನ, ಗುರುದೇವ, ಕೃಷ್ಣನು ಪಾಂಡವರ ಸೈನ್ಯವನ್ನು ವಹಿಸಿದ್ದೆ, ಆದರೆ ವಹಿಸಿದ್ದೆ ಆದರೆ ನಾನು ನಿನ್ನ ಪಕ್ಷವನ್ನು ವಹಿಸಿ ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡಿ ನಿನಗೆ ಜಯವನ್ನು ತಂದು ಕೊಡುವೆ. ನಡೆ ಸುಯೋಧನ, ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನು ಸಿದ್ಧಪಡಿಸಿಕೋ. ಗುರುದೇವ, ನೀವು ನಿಮ್ಮ ಈ ಅಲಾಯುಧವನ್ನು ಹಿಡಿದು ನಿಂತರೆ ಈ ಮೂರು ಲೋಕದಲ್ಲಿ ನಿಮ್ಮ ಜಯಿಸತಕ್ಕರವಾರಾರು ಗುರುದೇವ. ಗುರುದೇವ, ನನಗಿನ್ನ ಅಪ್ಪಣೆಯನ್ನು ಕೊಡಿ, ನಾನಿನ್ನು ಹೊರಡುವೆನು. ನಡೆ ಸುಯೋಧನ, ನಿನ್ನ ಮಂಗಳವಾಗಲಿ. ಆಗಲಿ ಗುರುದೇವ. ಕೃತವರ್ಮಾದಿಗಳೇ, ಮಹಾಪ್ರಭು, ಯುದ್ಧಕ್ಕೆ ಬೇಕಾದ ಸಕಲ ಸಿದ್ಧವನ್ನು ಸಿದ್ಧಪಡಿಸಿಕೊಳ್ಳಿ. ಅಪ್ಪಣೆ ಮಹಾಪ್ರಭು. ಇನ್ನು ನಮಗೂ ಮತ್ತು ಪಾಂಡವರಿಗೂ ಯುದ್ಧವು ನಿಶ್ಚಿತವಾದಂತೆಯೇ ಸರಿ. ನಿರಸ್ತ್ರನು ನಿರಾಯುಧನೂ ಆದ ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿದರೆ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಿರುವುದು. ಅಲ್ಲದೆ ಗುರು ಪಿತಾಮಹ ಭೀಷ್ಮಾಚಾರ್ಯರು, ಗುರು ದ್ರೋಣಾಚಾರ್ಯರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು ನಮ್ಮ ಪಕ್ಷದಲ್ಲಿಯೇ ಇರುವರು. ಅಲ್ಲದೆ ಬಂಡಿ ಬಂಡಿ ಕೂಳನ್ನು ತಿನ್ನುವ ಆ ಬಂಡ ಭೀಮನ ತೊಡೆಯನ್ನು ಸೀಳುವುದಾಗಿ ನನ್ನ ಸಹೋದರ ದುಶ್ಯಾಸನನು ಶಪಥವನ್ನೇ ಮಾಡಿರುವನು. ಇನ್ನು ಆ ಏಡಿ ಪಾರ್ಥನ ಶಿರವನ್ನು ಹಾರಿಸುವುದಾಗಿ ಎನ್ನ ಪ್ರಾಣ ಮಿತ್ರ ಕರ್ಣನು ಪ್ರತಿಜ್ಞೆಯನ್ನೇ ಮಾಡಿರುವನು. ಇನ್ನು ನಮಗೂ ಮತ್ತು ಪಾಂಡವರಿಗೂ ಉಳಿದಿರುವುದು ಒಂದೇ ಯುದ್ಧ. ಯುದ್ಧ ಕ್ಷೇತ್ರ ಅಲ್ಲ, ಧರ್ಮಕ್ಷೇತ್ರ ಅಲ್ಲ, ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ತಂದೆ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವಲ್ಲ ಪಾಂಡವ ಸೈನ್ಯ.
ಕೃಷ್ಣನಿಂದ ಪಡೆದು ತಂದೆ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧಕ್ಷೇತ್ರ. ತಾತ ಭೀಷ್ಮ ದುರ್ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವ ಸಮರ ವೀರರು. ತಾತ ಭೀಷ್ಮ ದುರ್ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈಂಧವ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧಕ್ಷೇತ್ರ. ಭೀಮನ ತೊಡೆ ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವನು ಪುತ್ರ ಕಳ್ಳನು. ಭೀಮನ ತೊಡೆ ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವನು ಪುತ್ರ ಕಳ್ಳನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆಯಿದು, ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು ಮೋಹದ ಭ್ರಮೆಯಿದು, ಮಾಯಾ ಪ್ರಪಂಚವಿದು. ಮಾಯ ಪ್ರಪಂಚಕ್ಕೆ ಹೋಲಿಸಿ ಜನರೆಲ್ಲ, ಮಾಯ ಪ್ರಪಂಚಕ್ಕೆ ಹೋಲಿಸಿ ಜನರೆಲ್ಲ ದಿನೇ ದಿನೇ ನೋಡುತ್ತ ಆಯಾಸ ಪಡುವರು, ದಿನೇ ದಿನೇ ನೋಡುತ್ತ ಆಯಾಸ ಪಡುವರು. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆಯಿದು, ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು ಮಾಯಾ ಪ್ರಪಂಚವಿದು. ಆಹಾ, ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂತಿರುಗಿದನು. ನಮ್ಮ ಅಗ್ರಜನು ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ನಮ್ಮ ಅಗ್ರಜನಾದ ಬಲಭದ್ರನು ಹಲಾಯುಧವನ್ನು ಹಿಡಿದು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ, ಇದಕ್ಕೊಂದು ಉಪಾಯವನ್ನು ಮಾಡುವೆನು. ಈ ಸುಂದರವಾದ ಅರಣ್ಯದಲ್ಲಿ ಒಂದು ಗೋವನ್ನು ನಿರ್ಮಿಸಿ ನಮ್ಮ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ತೊಂದರೆಗೊಳಿಸಿ ಮಾಯಾ ಚಿಂತೆಗೀಡು ಮಾಡಿದರೆ ಅದನ್ನು ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ದುರ್ಯೋಧನ ಚಿಂತೆಯನ್ನು ದೂರ ಮಾಡಿ 21 ದಿನ ಭೂಪ್ರದಕ್ಷಿಣೆಯನ್ನು ಮಾಡುವಂತೆ ಪ್ರೇರೇಪಿಸುತ್ತೇನೆ. ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಯೋಗಮಾಯೆ, ಬೇಗ ಪಶುರೂಪವನ್ನು ತಾಳಿ ಬಲಭದ್ರನನ್ನು ಹಿಂಬಾಲಿಸು. ಏನಿದು? ಈ ಉದ್ಯಾನವನವು ಬಹಳ ಸೊಗಸಾಗಿರುವುದಿಲ್ಲ. ಇರಲಿ, ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಅನಂತರ ಹೊರಡೋಣ. ಏನಿದು? ಈ ಉದ್ಯಾನವನವನ್ನು ಯಾವುದೋ ಒಂದು ಗೋವು ಬಂದು ಹಾಳು ಮಾಡುತ್ತಿದೆಯಲ್ಲ. ಇರಲಿ, ಇದನ್ನು ಓಡಿಸೋಣ. ಹೇ ಹೇ ಏನಿದು? ಈ ಗೋವನ್ನು ಓಡಿಸೋಣೆಂದು ಹೋದರೆ ಅದನ್ನು ನನ್ನನ್ನೇ ತಿವಿಯಲು ಹಿಂದೆ ಬರುತ್ತಿದೆಯಲ್ಲ. ಇರಲಿ, ಇದನ್ನು ಒಂದು ಸಣ್ಣ ಕಲ್ಲಿಂದ ಹೊಡೆದು ಓಡಿಸೋಣ. ಹೇ ಹೇ ಏನಿದು? ಈ ಗೋವನ್ನು ಒಂದು ಸಣ್ಣ ಕಲ್ಲಿಂದ ಮಾಡಿದ ಮಾತ್ರಕ್ಕೆ ಮೃತಪಟ್ಟಿದ್ದಲ್ಲ. ಶಿವ ಶಿವ, ಈ ಗೋವು ಒಂದು ಸಣ್ಣ ಕಲ್ಲಿನ ಮರ್ತಕ್ಕೆ ಮೃತಪಟ್ಟಿದ್ದಲ್ಲ. ಈ ಪಾಪಕ್ಕೆ ಪರಿಹಾರವನ್ನು ಕೃಷ್ಣನ ಬಳಿಗೆ ಕೇಳೋಣ. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ. ಅಗ್ರಜನಿಗೆ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ನನ್ನನ್ನು ಇಷ್ಟೊಂದು ತುರತುವಾಗಿ ಬರ ಹೇಳಲು ಕಾರಣವೇನು ಅಗ್ರಜ? ಕೃಷ್ಣ, ಏನೊಂದು ಹೇಳಲಿ? ಅಕಟ ಕಟ ಗೋ ಹತ್ಯವ ಮಾಡೆ ಪಾಪಗೆ ಗುರಿಯಾದೆ, ಅಯ್ಯೋ ಪಾಪಗೆ ಗುರಿಯಾದೆ. ಕೃಷ್ಣ,
ಅಕಟ ಕಟಾಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಘೋರಾರಣ್ಯದ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಕೊಂದ ಪಾಪಗೆ ಪರಿಯನ್ನು ಕಾಣದೆ ನೊಂದೆನು ಮನದಲ್ಲಿ, ಅಯ್ಯೋ ನೊಂದೆನು ಮನದಲ್ಲಿ. ಅಕಟ ಕಟಾಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ 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 ಅಣ್ಣ. ಏನೆಂದು ಹೇಳಲಿ? ಯಾವುದೋ ಗೋವು ಒಂದು ಈ ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ಆಗ ನಾನು ಅದನ್ನು ಓಡಿಸೋಣ ಎಂದು ಹೋದರೆ ಅದು ನನ್ನನ್ನೇ ತಿವೇಲು ಹಿಂಬಾಲಿಸುತ್ತಿದ್ದು. ಆಗ ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಮೃತಪಟ್ಟಿತು. ಕೃಷ್ಣ, ಏನು ಅಣ್ಣ, ಗೋಹತ್ಯೆ ಮಾಡಿದರೆ ಗೋಹತ್ಯೆ ಮಹಾ ಪಾಪವಲ್ಲವೇ? ಕೃಷ್ಣ, ಈ ಪಾಪಕ್ಕೆ ಪರಿಹಾರವೇ ಇಲ್ಲವೇ? ಕೃಷ್ಣ ಅಣ್ಣ, ಗೋಹತ್ಯೆ ಮಾಡಿದವರು 21 ದಿನ ಭೂಪ್ರದಕ್ಷಿಣೆಗೆ ಹೋಗಿ ಹಲವು ರಾಜ್ಯಗಳನ್ನು ಸುತ್ತಿ ಹಲವು ತೀರ್ಥ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಹಲವು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿ ಬಂದರೆ ಗೋಹತ್ಯೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡುವೆ ಅಣ್ಣ? ಕೃಷ್ಣ, ಏಕೆ ಸಾಧ್ಯವಿಲ್ಲ? ದುರ್ಯೋಧನನಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ಬರುವೆನೆಂದು ವಚನ ಕೊಟ್ಟು ಈಗ 21 ದಿನ ಭೂಪ್ರದಕ್ಷಿಣೆ ಮಾಡುವಿರಾ ಅಗ್ರಜ? ಕೃಷ್ಣ, ನನ್ನ ಗತಿಯೇ ಹೀಗಿರುವಾಗ ಪರಚಿಂತೆ ನನಗೇತಕ್ಕೆ? ಕೌರವರಿಂದ ಪಾಂಡವರೇ ಹತರಾಗಲಿ, ಪಾಂಡವರಿಂದ ಕೌರವರೇ ಹತರೆ. ನನಗೆ ಬೇಕಾದದ್ದು ಪಾಪ ಪರಿಹಾರ. ನಾನೀಗಲೇ ಭೂಪ್ರದಕ್ಷಿಣೆ ಹೊರಡುವೆನು. ರಾಜ್ಯ ಕಡೆ ಎಚ್ಚರ ವಹಿಸು ಕೃಷ್ಣ. ನಾನಿನ್ನು ಈಗ ಹೊರಡುವೆನು. ಶಂಭೋ ಮಹಾದೇವ. ಅಗ್ರಜ ಅಗ್ರಜ, ತನಗೆ ಬೇಕಾದದ್ದು ಇದೇ ಉಪಾಯ. ಅಗ್ರಜನು 21 ದಿನ ಭೂಪ್ರದಕ್ಷಿಣೆ ಮುಗಿಸಿಕೊಂಡು ಬರುವುದರೊಳಗಾಗಿ ಕೇವಲ 18 ದಿನದೊಳಗೆ ಈ ಕುರುಕ್ಷೇತ್ರ ಸಂಗ್ರಾಮವನ್ನೇ ಸಮಾಪ್ತಿ ಮಾಡುತ್ತೇನೆ.
ಆಡು ಆನಂದದಲ್ಲಿ ನೀ ಪ್ರೇಮರಾಗದಲ್ಲಿ ರುಕ್ಮಿಣಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧದಲ್ಲಿ ಆಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧದಲ್ಲಿ ಆಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಕಡದ ಚೆಲುವೆ ನಿನ್ನ ಮನಸಾರೆ ಒಲಿಸಿದೆನೋ ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನೋ ಪಾಲ್ಗಡದ ಚೆಲುವೆ ನಿನ್ನ ಮನಸಾರೆ ಒಲಿಸಿದೆನು ಬಾ ಪ್ರೇಮ ಬಾಮೆ ಮಾಧವನ ಸಿರಿಲತೆಯೇ ಆ ಪ್ರೇಮ ಬಾಮೆಯೇ ಮಾಧವನ ಸಿರಿಲತೆಯೇ ಆನಂದವಾ ರುಕ್ಮಿಣಿ ಬಾಬಾ ಪ್ರೇಮವಲ್ಲಿ ಆ ಪ್ರೇಮ ಆಡು ಆನಂದದಲ್ಲಿ ಈ ಪ್ರೇಮ ನಿನ್ನಾಸೆಯಂತೆಯೇ ನೀಡುವೆನು ನಾವರವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನ ಮನವ ನಿನ್ನಾಸೆಯಂತೆಯೇ ನೀಡುವೆನು ನಾವರವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನ ಮನವ ಆ ಪ್ರೇಮ ಬಾಮೆಯೇ ಮಾಧವನ ವಲ್ಲಭೇ ಆ ಪ್ರೇಮ ಬಾಮೆಯೇ ಮಾಧವನ ವಲ್ಲಭೇ ಆನಂದವಾ ನೀಡುವ ಪ್ರಿಯತಮೆ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗೀತದಲ್ಲಿ ಆಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಆಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಿದ್ದೆ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಭಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆದ ಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಸಿಕರು.
ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿ ವಿಕಾಸಿಸುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನು ಒಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ಈ ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಿಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನಗ್ಯ ಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ರುಕ್ಮಿಣಿ, Papahariणी Kante, Papahariणी Kante, Papahariणी. Kante, kante, prema pujite, kante, prema pujite, prema pujite, prema pujite. ಸ್ವಾಮಿ, ನಿಮ್ಮ ಸ್ಪರ್ಶ ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲ.
ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಕಾಳ ಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಆಹಾ. ವಿಷಸ್ಪರ್ಶವಾದ ಆಯವಯಗಳನ್ನು ಜಯಿಸದೆ ಮತ್ಯಾವ ಉಪಾಯವೂ ಇಲ್ಲ. ಆಯಾ ಆವರ್ತಕ್ಕೀಗ ಇಂಥ ಅವಶ್ಯಕತೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮರ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತರಸದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗೂ ಇಲ್ಲ ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿದೆ ಪ್ರಿಯ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು ರುಕ್ಮಿಣಿ? ಪ್ರಿಯ, ನಿನ್ನ ಮಾತಿನಂತೆ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು. ಆದರೆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಕಮಲ ಮುಖಿಯೇ ಆನಂದದ
ಹೃದಯಾನಂದದ ಸಮೀರಸ ಬೀರುವ ಚೆಲುವಿನ ತಾರೆಯೇ ಬಲವನ್ನು ತೋರುವ ಚೆಲುವಿನ ತಾರೆ ಬಲವನ್ನು ತೋರುವ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯೇ ಬಲವನ್ನು ತೋರುವ ನಿಲುಕು ನೀಲಾಂಬರಿ ಮನೋಹರಿಯೇ ಸುಂದರವದನೆ ನಯನ ಮನೋಹರಿಯೇ ಅಂತರ ಗಿರಿಧರ ದರ ಹೃದಯಾಮಯಿ ಅಂತರ ಗಿರಿಧರ ಹೃದಯಾಮಯಿ ಎಂದು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದ